ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವ್ರ ಫೋಟೋ ಇಟ್ಟವ್ರು ಯಾರು? ನಾವೇ. ಬಸವಣ್ಣನವ್ರನ್ನ ಇವತ್ತು ಗುರುತಿಸಿರ್ತಕ್ಕಂಥದ್ದು, ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರೇ ಹೊರತು ಬಿಜೆಪಿಯವರಲ್ಲ. ಅದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಬಸವಣ್ಣವರು ಹಾಕಿಕೊಟ್ಟಂತ ದಾರಿನಲ್ಲೇ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಸೊ ಅಂಥವರ ಇವತ್ತು ಪುಣ್ಯತಿಥಿ, ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ದಿನ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಸಮಯನೂ ಕೂಡ ಇಲ್ಲ. ಅದರಿಂದ ಸ್ಮರಿಸ್ಕೊಳ್ಳೋಣ. ನಾವೆಲ್ಲರೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರು ಈಗ ಅವರು ಹುತಾತ್ಮರಾದರು. ಅವರ ಆದರ್ಶ ಬಿಟ್ಟೋಗಿದ್ದಾರೆ. ಆ ಆದರ್ಶಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಅದೇ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ವಲ್ಲಭಭಾಯ್ ಪಟೇಲರು ಈ ದೇಶದ ಉಪ ಪ್ರಧಾನಿ ಆಗಿದ್ದವರು. ಸ್ವಾತಂತ್ರ್ಯ ಬಂದ ಮೇಲೆ ಉಪ ಪ್ರಧಾನಿ ಆಗಿದ್ದರು. ಸುಮಾರು ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ 562 ಸಂಸ್ಥಾನಗಳಿದ್ದವು. 562 ಸಂಸ್ಥಾನಗಳಿದ್ದವು. ಬಹಳಷ್ಟು ಸಂಸ್ಥಾನಗಳು ಭಾರತ ಜೊತೆ ಸೇರ್ಕೊಳ್ಳಲಿಕ್ಕೆ ತಯಾರಾಗಿದ್ದವು. ಆದರೆ ಕೆಲವರು ಮಾತ್ರ ಸೇರ್ಕೊಳ್ಳಕ್ಕೆ ತಯಾರಾಗಿರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದಿನ ನಿಜಾಮ ಕಾಸಿಂ ಅಂತಲೇ ಅಂಥದ್ದು ಹೆಸರು ಇರಬೇಕು. ಕಾಸಿಂ ಅವನು ನಮ್ಮದೇ ದೇಶ ಸ್ವತಂತ್ರ ದೇಶ ಅಂತ ಹೇಳಿ ಘೋಷಣೆ ಮಾಡ್ಕೊಂಡು ಹೊರಟುಬಿಟ್ಟಿದ್ದ. ಅದಕ್ಕೆ ಈ ವಲ್ಲಭಭಾಯ್ ಪಟೇಲರು ಗೃಹ ಮಂತ್ರಿಗಳಾಗಿದ್ದರು. ಅವರು ಕ್ಯಾಬಿನೆಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡಿ ನನಗೆ ಅವಕಾಶ ಮಾಡಿಕೊಡಿ, ನಾನು ಅದನ್ನು ಭಾರತ ದೇಶದಲ್ಲಿ ಉಳಿಯಾಗಿ ಮಾಡ್ತೀನಿ ಅಂತ ಹೇಳಿದಾಗ ಆಗ ಅವಕಾಶ ಮಾಡಿಕೊಡ್ತಾರೆ. 3-4 ದಿನದಲ್ಲೇ ಅವನು ಓಡೋಗ್ತಾನೆ ಪಾಪ, ಯಾರು ಕಾಸಿಂ. ಆಮೇಲೆ ನಿಜಾಮನ ಹೈದರಾಬಾದ್ ಇದೆಯಲ್ಲ, ಅದು ಸ್ವತಂತ್ರ ಭಾರತದಲ್ಲಿ ಸೇರೋಗ್ತದೆ. ಅದಕ್ಕೋಸ್ಕರನೇ ವಲ್ಲಭಭಾಯ್ ಪಟೇಲರನ್ನ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಸೊ ಅವ್ರದ್ದು 150ನೇ ಜನ್ಮದಿನ ಇವತ್ತು ಆಗ್ತಾ ಇದೆ. ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದವರು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ನಾವು ಯಾವಾಗಲೂ ಕೂಡ ಈ ಬಿಜೆಪಿಯವರು ಇದ್ದಾರಲ್ಲ, ನೆಹರೂನ ಕಂಡೆಮ್ ಮಾಡ್ತಾರೆ. ವಲ್ಲಭಭಾಯ್ ಪಟೇಲರು ನಮ್ಮ ದೇಶಕ್ಕೆ ತ್ಯಾಗ ಬಲಿದಾನ ಏನು ಮಾಡಿಲ್ಲ ಅಂತ ಹೇಳಲ್ಲ, ಮಾಡಿದ್ದಾರೆ. ಆದರೆ ನೆಹರೂರವರು ಕೂಡ ಮಾಡಿದ್ದಾರೆ. 17 ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ಸ್ವಾತಂತ್ರ್ಯ ಬರಲಿಕ್ಕೆ ನೆಹರು, ಗಾಂಧಿಯವರ ನೇತೃತ್ವದಲ್ಲಿ ನೆಹರು, ವಲ್ಲಭಭಾಯ್ ಪಟೇಲ್, ಆಜಾದ್ ಮತ್ತು ಸುಭಾಷ್ ಚಂದ್ರ ಬೋಸ್, ಇನ್ನೂ ಅನೇಕ ಜನ ಪ್ರಯತ್ನವನ್ನು ಮಾಡಿದ್ರು. ದೇಶ ಇವತ್ತು ನಾವೆಲ್ಲ ಸ್ವತಂತ್ರರಾಗಿರಬೇಕಾದ್ರೆ ಅವ್ರ ಹೋರಾಟದ ಫಲ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ.
ಅಲ್ವಾ? ಇಲ್ಲ ಸ್ವಾತಂತ್ರ್ಯ ಬರ್ತಿತ್ತ? ಆಮೇಲೆ ಬಿಜೆಪಿಯವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ. ಗಿರಾಕಿಗಳು ಯಾರು ಒಬ್ರು ಹೇಳಿ ನೋಡೋಣ, ಯಾರು ಒಬ್ರು ಹೆಸರು ಹೇಳಿ ನೋಡೋಣ. ಸಾವರ್ಕರ್ ಮಾಡಿದ್ರ, ಗೋಲ್ವಾಲ್ಕರ್ ಮಾಡಿದ್ರ, ಎಡಗೇವಾರ್ ಮಾಡಿದ್ರ? ಇವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೇ ಇರಲಿಲ್ಲ. ಈಗ ಮಹಾನ್ ದೇಶಭಕ್ತರ ತರ ಮಾತಾಡ್ತಾರೆ. ಇದು ಡೋಂಗಿತನ ಅಂತ ಕರಿತೀವಿ ನಾವು. ಇದು ಬಿಜೆಪಿಯವರ ಡೋಂಗಿತನ. ಅದರಿಂದ ಸ್ವಾತಂತ್ರ್ಯ ತಂದವರು, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ಕಾಂಗ್ರೆಸ್ನವರೇ ಹೊರತು ಬೇರೆಯವರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಯಾಕಂತಂದರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ 1925 RSS ಪ್ರಾರಂಭ ಆಯಿತು. ಈಗ 100 ವರ್ಷ ಆಯಿತು. 1925 ಆಗ ಸ್ವಾತಂತ್ರ್ಯ ಹೋರಾಟ ಬಹಳ ಬಿರುಸಾಗಿ ನಡೀತಾ ಇದ್ದಂಥ ಕಾಲ 1925. ಎಡಗೇವಾರ್ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅಂತೇಳಿ RSSನವರಿಗೆ ಕರೆ ಕೊಡಲಿಲ್ಲ, ಯಾವತ್ತೂ ಕೂಡ ಹೇಳಿರಲಿಲ್ಲ. ನಾವು 22 ವರ್ಷದ ನಂತರ ಸ್ವಾತಂತ್ರ್ಯ ಬಂದದ್ದು ನಮಗೆ. 22 ವರ್ಷದ ನಂತರ ಯಾವತ್ತೂ ಕೂಡ ಹೋರಾಟ ಮಾಡಲಿಲ್ಲ ಅವರು. RSS ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ರು. ನಿಮ್ಗೆ ಗೊತ್ತದು? ನಿಮಗೆ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಯಾರು ಗೊತ್ತಾ? ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಸಾವರ್ಕರ್, ಗೋಲ್ವಾಲ್ಕರ್. ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ, ಗೋಲ್ವಾಲ್ಕರ್ RSSನ ಅಧ್ಯಕ್ಷ. ಇವರಿಬ್ಬರೂ ವಿರೋಧ ಮಾಡಿದ್ರು. ಸಂವಿಧಾನ ಜಾರಿಗೆ ಬಂತಲ್ಲ, ಸಂವಿಧಾನ ಜಾರಿಗೆ ಬಂದ ತಕ್ಷಣ ವಿರೋಧ ಮಾಡಿದ್ರು. ಸೊ ಅದರಿಂದ ಅವರು ಯಾವತ್ತೂ ಕೂಡ ಸಂವಿಧಾನದ ಪರ ಇರೋರಲ್ಲ, ಸಂವಿಧಾನದ ವಿರೋಧಿಗಳು. ಯಾಕಂತಂದ್ರೆ ಅವರು ಮನುವಾದಿಗಳು, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಚತುರ್ವರ್ಣ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದರ ವಿರುದ್ಧನೇ ದೇಶದ ಒಗ್ಗಟ್ಟಿಗಾಗಿ ಕಾಂಗ್ರೆಸ್ಸು ಹೋರಾಟವನ್ನು ಮಾಡ್ತು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತು. ಅದರಲ್ಲಿ ವಲ್ಲಭಾಯ್ ಪಟೇಲರು ಕೂಡ ಅಗ್ರಗಣ್ಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಜನ್ಮದಿನವನ್ನು ಕಾಂಗ್ರೆಸ್ಸು ಆಚರಣೆ ಮಾಡ್ತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾ ಇದೆ, ಇಲ್ಲಿ ಕರ್ನಾಟಕದಲ್ಲೂ ಕೂಡ ಆಚರಣೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯಲ್ಲಿ ಒಂದು ಎಲ್ಲ ಎದ್ದು ನಿಂತ್ಕೊಳ್ಳಿ, ಪ್ರತಿಜ್ಞೆ ಮಾಡೋದು.